ಅಡ್ಡ ಮತದಾನದ ಅಸಲಿ ಎತ್ತು ಬಹಿರಂಗಕ್ಕೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ. ಶ್ರೀ ಕ್ಷೇತ್ರದಲ್ಲಿ ಶಾಸಕಾಂಗ ಸಭೆ ಕರೆದು ಸತ್ಯ ಬಯಲು, ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೀವಿ ಎಂದ ವಿಜಯೇಂದ್ರ. ಅಡ್ಡ ಮತದಾನ ಮಾಡಿರೋದು ಪಾಪದ ಕೆಲಸ, ಇದನ್ನ ವರಿಷ್ಠರು ಗಮನಿಸುತ್ತಾರೆ. ಜನರು ಕ್ಷಮಿಸಲ್ಲ, ಪಕ್ಷಾನೂ ಕ್ಷಮಿಸಲ್ಲ ಎಂದ ಸೋಮಣ್ಣ. ಸತ್ಯ ಶೋಧನಾ ಸಮಿತಿಯಿಂದ ಅಡ್ಡ ಮತದಾನದ ವರದಿ ಸಲ್ಲಿಕೆ, ಹೈಕಮಾಂಡ್ಗೆ ನೀಡೋಕೆ ರಾಜ್ಯ ನಾಯಕರ ಸಿದ್ಧತೆ. ವರಿಷ್ಠರು ಸೂಚನೆ ನೀಡಿದ್ರೆ ಕಠಿಣ ಕ್ರಮ. ಬ್ಯಾಲೆಟ್ ತೆಗೆದು ನೋಡ್ಲಿ, ಎಲ್ಲವೂ ಗೊತ್ತಾಗುತ್ತೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ನಡೆದ್ರೆ 1000% ಹೋಗ್ತೀನಿ. ಕ್ರಾಸ್ ವೋಟಿಂಗ್ ಬಗ್ಗೆ ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್ ಸ್ಪಷ್ಟನೆ. ಇವತ್ತು ಬಿಕೆ ಹರಿಪ್ರಸಾದ್ಗೆ ಡಿಕೆ ಶಿವಕುಮಾರ್ರಿಂದ ಪಕ್ಷದ ಸಾರಥ್ಯ ಹಸ್ತಾಂತರ. ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಕಾರ್ಯಕ್ರಮ, ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿ. ದ್ವೇಷ ಭಾಷಣ ಮಾಡಿದ್ರೆ ಕೇಸ್ ಬುಕ್ ಫಿಕ್ಸ್. ನೂತನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಖಡಕ್ ಆದೇಶ. ಸ್ವಯಂ ಪ್ರೇರಿತ ದೂರು ದಾಖಲಿಸಬಹುದು ಅಂತ ಸೂಚನೆ. ಬೆಳದಿ ಟೌನ್ಶಿಪ್ ವಿರೋಧಿಸಿ ಬೃಹತ್ ಪಾದಯಾತ್ರೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನಡಿಗೆ. 8 ಗ್ರಾಮಗಳಲ್ಲಿ 11 ಕಿಲೋಮೀಟರ್ ಪಾದಯಾತ್ರೆ. ಜಲಾಶಯಗಳು ತುಂಬದೇ ಇದ್ದಾಗ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಸೂಕ್ತವಲ್ಲ. ತಮಿಳುನಾಡಿನವರು ಅದನ್ನ ಅರ್ಥ ಮಾಡಿಕೊಳ್ಬೇಕು. ಕಾವೇರಿ ಖ್ಯಾತೆಗಾಗಿ ಕುಮಾರಸ್ವಾಮಿ ಗರಂ. ಸಾರಿಗೆ ಬಸ್ ಟಿಕೆಟ್ ದರ ಹೆಚ್ಚಿಸೋಕೆ ಮುಂದಾದ ಸರ್ಕಾರ, ಗ್ಯಾರಂಟಿ ಹೊರೆ ಹೊರೋಕಾಗದೆ ದರ ಏರಿಕೆಯ ಹಾದಿ ಹಿಡಿತ. 5173 ಕೋಟಿ ಆರ್ಥಿಕ ಕೊರತೆಯನ್ನ ನೀಗಿಸೋಕೆ ಈ ಸೂತ್ರಾನ. ಶಕ್ತಿ ಯೋಜನೆ ದುರ್ಬಳಕೆಗೆ ಸಾರಿಗೆ ಇಲಾಖೆಯಿಂದ ಬ್ರೇಕ್. ಬಸ್ನಲ್ಲಿ ಫ್ರೀ ಓಡಾಡೋಕೆ ವೋಟರ್ ಐಡಿ ಕಡ್ಡಾಯ, ಆಧಾರ್ ಬದಲಿಗೆ ಸ್ಮಾರ್ಟ್ ಪ್ಲಾನ್. ಸುಮಾರು 16 ಲಕ್ಷಕ್ಕೂ ಹೆಚ್ಚು ಜನರ ಪಿಂಚಣಿ ಸ್ಥಗಿತ. ಕಲಬುರಗಿಯಲ್ಲಿ ವೃದ್ಧರ ಪರದಾಟ. ನಾಡ ಕಚೇರಿ, ತಹಶೀಲ್ದಾರ್ ಕಚೇರಿ ಮುಂದೆ ಊರಿ ಬಿಸಿಲಲ್ಲೂ ಕ್ಯೂ. ಇವತ್ತು ದೇಶಾದ್ಯಂತ ನೀಟ್ ಮರುಪರೀಕ್ಷೆ. ಮಧ್ಯಾಹ್ನ 2 ಗಂಟೆಗೆ 22,78,000 ಅಭ್ಯರ್ಥಿಗಳು ಹಾಜರು. ಭಾರತದ 551 ನಗರಗಳಲ್ಲಿ, ವಿದೇಶಗಳ 14 ನಗರಗಳಲ್ಲಿ ಎಕ್ಸಾಮ್. ಕಳೆದ ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ಈ ಬಾರಿ ಇನ್ನಷ್ಟು ಕಟ್ಟುನಿಟ್ಟು. ನಿಮ್ಮ ನಂಬಿಕೆ ಆಚರಣೆಗೆ ಅನುಸಾರ ಡ್ರೆಸ್ ಕೋಡ್. ಮೊಬೈಲ್ ಸೇರಿ ಎಲ್ಲ ಗ್ಯಾಜೆಟ್ಗಳಿಗೆ ನಿರ್ಬಂಧ. ಯಶವಂತಪುರದಿಂದ ಸೊಲ್ಲಾಪುರಕ್ಕೆ ಹೋಗ್ತಾ ಇದ್ದ ರೈಲಲ್ಲಿ ತಾಂತ್ರಿಕ ದೋಷ. ನೀಟ್ ಪರೀಕ್ಷೆ ಬರೆಯೋಕೆ ಹಾಸನದಿಂದ ಬರ್ತಿದ್ದ ವಿದ್ಯಾರ್ಥಿಗಳ ಪರದಾಟ. ಕಡೆಗೆ ಬದಲಿ ವ್ಯವಸ್ಥೆ ಮೂಲಕ ಬೆಂಗಳೂರಿನತ್ತ ವಿದ್ಯಾರ್ಥಿಗಳ ಪ್ರಯಾಣ. ಕೊಟ್ಟಿಯೂರಿಗೆ ತೆರಳಿದ್ದ ಬೆಂಗಳೂರಿನ ಸಂತೋಷ್ ಕುಮಾರ್ ನಾಪತ್ತೆ. ಪಯ್ಯಂಬಲಂ ಬೀಚ್ಗೆ ಇಳಿದಿದ್ದ ಇಬ್ಬರಲ್ಲಿ ಓರ್ವನ ರಕ್ಷಣೆ. ಸಂತೋಷ್ಗಾಗಿ ಮುಂದುವರೆದ ಶೋಧ ಕಾರ್ಯ. ಕೆರೆಯಲ್ಲಿ ಮುಳುಗಿ ಅವಳಿ ಮಕ್ಕಳ ಸಾವು. ಮಂಗಳೂರಿನ ಮರುಳ್ಯಾದಲ್ಲಿ ದುರಂತ. ಶಾಲೆ ಬಿಟ್ಟು ಮನೆಗೆ ಬಂದು ಆಟವಾಡ್ತಾ ಇದ್ದ ವೇಳೆ ಅವಘಡ. ಒಂದೇ ಹೆಸರಿನಲ್ಲಿ
4 ವೋಟರ್ ಐಡಿ ಕಾರ್ಡ್ ಪಡೆದ ಆರೋಪ. ಬಹುಭಾಷಾ ನಟ ಪ್ರಕಾಶ್ ರಾಜ್ಗೆ ಸಂಕಷ್ಟ. ಬೆಂಗಳೂರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಜಾಮೀನು ರಹಿತ ವಾರೆಂಟ್ ಜಾರಿ. ರಾಕಿಂಗ್ ಸ್ಟಾರ್ ಯಶ್ರ ಟಾಕ್ಸಿಕ್ ಸಿನಿಮಾಗೆ ಹೊಸ ರಿಲೀಸ್ ಡೇಟ್. ಆಗಸ್ಟ್ 26ರಂದು ವಿಶ್ವಾದ್ಯಂತ ಆಗಲಿದೆ ಬಿಡುಗಡೆ. 3 ಬಾರಿ ಮುಂದೂಡಲಾಗಿದ್ದ ರಿಲೀಸ್ಗೆ ಈಗ ಮತ್ತೊಂದು ಹೊಸ ಮುಹೂರ್ತ. ಅಂತಾರಾಷ್ಟ್ರೀಯ ಯೋಗ ದಿನದ ಸಂಭ್ರಮ. ಕೋಲ್ಕತ್ತಾದಲ್ಲಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಆಸನ. ವಿಧಾನಸೌಧದ ಮುಂಭಾಗವೂ ಯೋಗಾಚರಣೆ. ಮಂಡ್ಯದಲ್ಲಿ ಕುಮಾರಸ್ವಾಮಿಯಿಂದ ಯೋಗ. ರಾಜ್ಯ ಬಿಜೆಪಿ ಕಚೇರಿಯಲ್ಲೂ ಕಮಲ ಪಡೆಯಿಂದ ವಿವಿಧ ಆಸನಗಳು. ಕರುನಾಡಿನ ಎಲ್ಲ ಜಿಲ್ಲೆಗಳಲ್ಲೂ ಕಾಣಿಸಿಟ್ಟ ಯೋಗ ಸಡಗರ. ಗಿಲ್ಲಿ ಚೊಚ್ಚಲ ಸಿನಿಮಾದ ಮುಹೂರ್ತ ಸಮಾರಂಭ. ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಮುಹೂರ್ತ. ಕೆವಿಎನ್ ಪ್ರೊಡಕ್ಷನ್ಸ್, ರಾಶಿ ಫಿಲ್ಮ್ಸ್ ನಿರ್ಮಾಣದ ಸಿನಿಮಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.